ಚಾಮರಾಜನಗರ ಸತ್ಯಮಂಗಲ ರಸ್ತೆಯಲ್ಲಿ ಗುರುವಾರ ನಡೆದಂತಹ ಅಪಘಾತದ ತಡವಾಗಿ ಬೆಳಕಿಗೆ ಬಂದಿದೆ. ಸತ್ಯಮಂಗಲ ಅಂದ್ರೆ ಚಾಮರಾಜನಗರ ಟುವರ್ಡ್ಸ್ ಸತ್ಯಮಂಗಲ ರಸ್ತೆಯಲ್ಲಿ ಗುರುವಾರ ನಡೆದಂತಹ ಅಪಘಾತ ತಡವಾಗಿ ಬೆಳಕಿಗೆ ಬಂದಿದೆ. ಗಾಯಾಳು ಚಿಕಿತ್ಸೆ ವೇಳೆ ಸಾವು ಸಂಭವಿಸಿದೆ. ಎಸ್, ಚಾಮರಾಜನಗರ ಸತ್ಯಮಂಗಲ ರಸ್ತೆಯ ಅದರನಹಳ್ಳಿ ಗ್ರಾಮದ ಸಮೀಪ ಗುರುವಾರ ರಾತ್ರಿ ಸುಮಾರು 8:42ಕ್ಕೆ ಸಂಭವಿಸಿದಂತಹ ರಸ್ತೆ ಅಪಘಾತದ ಘಟನೆ ಇದಾಗಿದೆ. ತಡವಾಗಿ ಬೆಳಕಿಗೆ ಬಂದಿರುವಂತಹದ್ದು ಇದು. ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಂತಹ ವೆಂಕಟಯ್ಯನ ಛತ್ರ ಗ್ರಾಮದ ಉಪ್ಪಾರ ಬೀದಿ ನಿವಾಸಿ ಶಿವಕುಮಾರ್ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಅಪಘಾತದ ಬಳಿಕ ಶಿವಕುಮಾರ್ ಅವರನ್ನ ತಕ್ಷಣ ಮೈಸೂರಿನ ಕೆಆರ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಆದರೆ ಗಾಯಗಳ ತೀವ್ರತೆಯಿಂದಾಗಿ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಆಸ್ಪತ್ರೆಯಲ್ಲಿ ಕೊನೆಯುಸಿರನ್ನು ಎಳೆದಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಅಪಘಾತದ ನಿಖರ ಕಾರಣ ಕುರಿತು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು ಶಿವಕುಮಾರ್ ಅವರ ನಿಧನದಿಂದ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ದುಃಖತಪ್ತರಾಗಿದ್ದಾರೆ. ಎಂಟೈರ್ ಮನೆಯ ವಾತಾವರಣ ಕಂಪ್ಲೀಟ್ಲಿ ಒಂದು ರೀತಿಯಲ್ಲಿ ದುಃಖ ಸಮುದ್ರದಲ್ಲಿ ತೇಲ್ತಾ ಇದ್ದಾರೆ ಅನ್ನುವಂತಹ ಭಾವ ನಿರ್ಮಾಣ ಆಗಿದೆ.